ಈಗ 2 ಅಡಿಗೆ ಸಿಹಿ ಅಡಿಗೆನ ನೀವು ನೋಡಿದ್ದೀರಾ. 3ನೇದು ಖಾರದ ಅಡಿಗೆ. ಈಗ ನಾನು ನಿಮಗೆ ಮೆಂತ್ಯ ವಡೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಡಿಫ್ರೆಂಟ್ ಆಗಿದೆ ಅಲ್ವಾ? ಮೆಂತ್ಯ ಸೊಪ್ಪಿನಿಂದ ನಾವು ಮಾಡುವಂಥ ಅಡುಗೆ ಗೊತ್ತಿದೆ, ಆದರೆ ಮೆಂತ್ಯ ಕಾಳಿನಿಂದ ವಡೆನ ಖಂಡಿತವಾಗಿ ಮಾಡ್ಬೋದು. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಸ್ಪೆಷಲ್ ಆಗಿ ನಾನಿವತ್ತು ನಿಮಗೆ ಹಬ್ಬದ ಅಡುಗೆಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಮೆಂತ್ಯ ವಡೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಮೆಂತ್ಯ ಪುಡಿ, ಅಕ್ಕಿ ಹಿಟ್ಟು, ಡಾಲ್ಡಾ, ಎಣ್ಣೆ, ಕೊತ್ತಂಬರಿ, ಜೀರಿಗೆ, ಹೆಸರುಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ತುರಿ, ಮೆಣಸಿನಕಾಯಿ, ಉಪ್ಪು. ಈಗ ನಾನು ನೆನೆಸಿರುವಂಥ ಹೆಸರೇ ತಗೊಂಡಿದ್ದೀನಿ. ಒಂದು 4 ಸ್ಪೂನ್ನಷ್ಟು ಹಾಕಬೇಕು. ಇನ್ನೂ ಪದಾರ್ಥ ಹಾಕೋದಿದೆ. ಅದಕ್ಕಿಂತ ಮುಂಚೆ ನಾನು ಎಣ್ಣೆ ಕಾಯಕ್ಕಿಡ್ತೀನಿ. ಯಾಕಂದರೆ ಎಣ್ಣೆ ಕಾಯಷ್ಟರಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೋದಲ್ವಾ. ಈಗ ನಾನು ಬಳಸ್ತಾ ಇರೋ ಎಣ್ಣೆ ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನೆಕ್ಸ್ಟು ಮೆಂತ್ಯ ಪುಡಿ. ಮೆಂತ್ಯನ ನಾನು ಹುರಿದ್ಬಿಟ್ಟು ಕ್ಲೀನಾಗಿ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು. ಆಗಲ್ಲ ವೀಕ್ಷಕರೇ, ಏನು ಇಷ್ಟೊಂದು ಹಾಕ್ತಾ ಇದ್ದಾಳೆ, ಹೇಗೆ ಕಹಿ ಆಗಿಬಿಟ್ರೆ ಹೇಗೆ ವಡೆ ಅಂತ ಯೋಚನೆ ಮಾಡಬೇಡಿ. ಅದಕ್ಕೆ ನಾನು ಹೇಳಿರೋದು ಕ್ಲೀನಾಗಿ ಹುರ್ಕೋಬೇಕು ಅಂತ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಜಾಸ್ತಿನೇ ಹಾಕಿ. ನಿಮ್ಗೆಲ್ಲರಿಗೂ ಗೊತ್ತಿದೆ ವಡೆ ಹಾಗೆ ಬಜಿ, ಬೋಂಡ ಇಂಥ ಪದಾರ್ಥಕ್ಕೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಅಂತ. ಶುಂಠಿ ತುರ್ಕೊಂಡಿರುವಂಥದ್ದು ಒಂದು ಅರ್ಧ ಸ್ಪೂನಷ್ಟು. ಈಗ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಅಂದರೆ ಕರೆಕ್ಟಾಗಿ ಮೆಂತ್ಯ ವಡೆನ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಆದರೆ ಕೆಲವರು ಮನೆಯಲ್ಲಿ ಹಬ್ಬದ ಟೈಮ್ನಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ ಇಂಥದನ್ನು ಉಪಯೋಗಿಸಲ್ಲ. ಅಂಥ ಟೈಮ್ನಲ್ಲಿ ಈ 2 ಪದಾರ್ಥನ ಹಾಕದೆ ಈ ವಡೆನ ಮಾಡ್ಬೋದು. ಪುದೀನ ಸ್ವಲ್ಪ, ಕೊತ್ತಂಬರಿ, ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ಬೋದು. ಹಾಗೆ ಡಾಲ್ಡಾ ಹಾಕ್ತಾ ಇದ್ದೀನಿ. ನೀವು ಸಾಮಾನ್ಯವಾಗಿ ವಡೆಗೆಲ್ಲ ಹಾಕಲ್ಲ ಅನ್ಸುತ್ತೆ, ಆದರೆ ಈ ವಡೆಗೆ ಮಾತ್ರ ಸ್ಪೆಷಲ್ ಆಗಿ ಡಾಲ್ಡಾನ ಹಾಕ್ತಾ ಇದ್ದೀನಿ. ಏನಕ್ಕೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವಾಗ ನೀವು ಮನೆಯಲ್ಲಿ ಈ ವಡೆನ ಮಾಡಿದಾಗ. ಓಕೆ, ಈಗ ಎಲ್ಲ ಹಾಕಿದ್ದೀನಿ. ಫೈನಲ್ ಆಗಿ ಉಪ್ಪನ್ನ ಹಾಕಬೇಕು. ಹಾಗೆ ಅಕ್ಕಿ ಹಿಟ್ಟು ಇಷ್ತಾ ಇದ್ದೀನಿ. ಅಬ್ಬಾ, ಎಣ್ಣೆ ಕಾಯ್ತಾ ಇದ್ದೀರಿ, ಬೇಗ ಬೇಗ ಮಾಡಬೇಕು. ಎಣ್ಣೆ ಜೊತೆಗೆ ನೀವು ಕಾಯ್ತಾ ಇದ್ದೀರಾ ಗೊತ್ತು. ಹೇಗೆ ಆಗಿರುತ್ತೆ ಟೇಸ್ಟ್, ಏನು ಹೇಳ್ತಾಳೆ ಸಣ್ಣ ನೋಡೋಕೆ ಕಾಯ್ತಾ ಇದ್ದೀರಾ. ಈಗ ಸ್ವಲ್ಪ ನೀರು ಹಾಕೊಳ್ಳೋಣ. ನೋಡಿ ವೀಕ್ಷಕರೇ, ಮಿಕ್ಕಿದ ಹಬ್ಬಕ್ಕಿಂತ ದೀಪಾವಳಿ ಹಬ್ಬದಲ್ಲಿ ಕರೆದಿರುವಂಥ ಅಡುಗೆ ಜಾಸ್ತಿ ಇರುತ್ತೆ. ಈಗ ಸ್ವೀಟ್ಸಲ್ಲಾಗಿರ್ಬೋದು, ಖಾರದಲ್ಲಾಗಿರ್ಬೋದು, ಕರೆದಿರುವಂಥ ಪದಾರ್ಥ ಜಾಸ್ತಿ. ಕೈಗೆ ಸ್ವಲ್ಪ ಎಣ್ಣೆನೋ ಇಲ್ಲ ಅಂದರೆ ನೀರು ಈ ಥರ ಹಚ್ಕೊಂಡ್ಬಿಟ್ಟು ಈ ಥರ ತಟ್ಟಬೇಕು. ಒಂದ್ಸರಿ ಏನಾಗಿತ್ತು ಗೊತ್ತಾ ವೀಕ್ಷಕರೇ, ದೀಪಾವಳಿ ಹಬ್ಬದ ದಿನ ನಮ್ಮಮ್ಮ ಒಂದು ಫ್ರಾಕ್ ಹೊಲ್ದಿದ್ರು, ಮನೇಲೇ ಹೊಲ್ದಿದ್ರು, ಭಾಳ ಚೆನ್ನಾಗಿತ್ತು. ನಾನು ಹಾಕೊಂಡ್ಬಿಟ್ಟು ಈವ್ನಿಂಗ್ ಪಟಾಕಿ ಹೊಡೆಯೋ ಸಂಭ್ರಮ ಅಲ್ಲ, ಪಟಾಕಿ ಎಲ್ಲ ಒಂದು ಬ್ಯಾಗಲ್ಲಿ, ದೊಡ್ಡದೊಂದು ಬ್ಯಾಗ್ ಕೊಡಿಸ್ಬಿಟ್ಟಿದ್ರು ಬಾಕ್ಸು. ಅದನ್ನು ಒಂದು ಬ್ಯಾಗಲ್ಲೆಲ್ಲ ಹಾಕೊಂಡ್ಬಿಟ್ಟು ಪ್ಲಾಸ್ಟಿಕ್ ಕವರಲ್ಲಿ
ಹೋಗ್ಬಿಟ್ಟು ರೋಡಲ್ಲಿ ಪಟಾಕಿ ಹೊಡೆದೆ ಅವಾಗ ಏನು ಗೊತ್ತಾಗಿಲ್ಲ ನನಗೆ. ಮನೆಗೆ ಬಂದೆ, ಡ್ರೆಸ್ ಚೇಂಜ್ ಮಾಡಿದೆ, ಮಲ್ಕೊಂಡೆ. ಬೆಳಿಗ್ಗೆ ಎದ್ದು ನಮ್ಮಮ್ಮ ಬಟ್ಟೆ ಒಗೆಯೋಕ್ಕಂತ ಫ್ರಾಕ್ ತಗೊಳ್ತಾರೆ. ಆಗ ನೋಡಿ ಚೆನ್ನಾಗಿ ಕ್ಲಾಸ್ ಸ್ಟಾರ್ಟ್ ಆಯಿತು ನನಗೆ. ಏನಕ್ಕಂದರೆ ಪಟಾಕಿ ಸಿಡಿಯತ್ತೆ ನೋಡಿ, ಆ ಕಿಡಿ ಇರುತ್ತಲ್ಲ ಫ್ರಾಕಿಗೆಲ್ಲ ಟಚ್ ಆಗಿಬಿಟ್ಟು ತೂತಾಗಿತ್ತು, ಹೋಲ್ಸ್. ಟೋಟಲ್ ಫ್ರಾಕ್ ಎಲ್ಲ ಹಿಂದೆ ಮುಂದೆ ಎಲ್ಲ ಸಣ್ಣ ಹೋಲ್ಸ್ ಆಗಿಬಿಟ್ಟಿತ್ತು. ಏನಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಗೊತ್ತಾ? ಪಟಾಕಿ ಹೊಡೆಯುವಾಗ ಬಟ್ಟೆ ತುಂಬ ಹುಷಾರಾಗಿರಬೇಕು. ಆದಷ್ಟು ಕಾಟನ್ನ ಬಳಸಿ, ಬೇರೆ ಮಟೀರಿಯಲ್ಸ್ಗಿಂತ ಹೆಚ್ಚಾಗಿ. ಯಾಕಂದ್ರೆ ನೋಡಿ, ನಾವು ಮಕ್ಕಳಿದ್ದಾಗ ಎಂಥ ತರಲೆ ಕೆಲಸ ಮಾಡಿರ್ತೀವಿ, ಎಂತೆಂಥ ಘಟನೆ ನಡೆದಿರುತ್ತೆ ಕೆಲವೊಬ್ರು ಜೀವನದಲ್ಲಿ. ಅದಕ್ಕೋಸ್ಕರ ನೀವು ಅದನ್ನು ಎಚ್ಚೆತ್ಕೊಂಡು ನಿಮ್ಮ ಮಕ್ಕಳಿಗೆ ಪಟಾಕಿ ಕೊಡಿಸಾಗ ಹುಷಾರಿಂದ ನೋಡ್ಕೊಂಡು ಕೊಡಿಸಿ. ಅವ್ರು ಹೇಗೆ ಆಟ ಆಡ್ತಾರೆ ಅದೆಲ್ಲ ಗಮನದಲ್ಲಿ ಇಟ್ಕೊಂಡಿರಿ. ಇದು ಎಣ್ಣೆ ಚೆನ್ನಾಗಿ ಕರಿಬೇಕು. ಅದಕ್ಕೋಸ್ಕರ ಎಣ್ಣೆ ತುಂಬ ಕಾದಿರಬಾರ್ದು. ಅದಕ್ಕೆ ಉರಿ ಸ್ವಲ್ಪ ನಿಧಾನಕ್ಕೆ ಇಟ್ಕೊಡಿ ಸಣ್ಣದಾಗಿ. ಯಾಕಂದರೆ ಇದಕ್ಕೆ ನಾವು ಹೆಸರು ಬೇಳೆ ಹಾಕಿರೋದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕಾಗತ್ತೆ. ಬಿಸಿಯಾಗಿ ಇವತ್ತಿನ ಸಂಚಿಕೆ ಅಂದರೆ ಹಬ್ಬದ ಕೊನೆ ಅಡುಗೆ ಮೆಂತೆ ವಡೆ ರೆಡಿ ಆಗಿದೆ ಈಗ. ಸೊ ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ. ಕ್ಲೀನಾಗಿ ಇದನ್ನೆಲ್ಲ ನೀವು ನೋಟ್ ಮಾಡಿ ಇಟ್ಕೊಂಡಿದ್ರಿ ಅಂತ ತಿಳ್ಕೊಳ್ತೀನಿ. ಹಾಗೆ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ ನೋಡಿ. ಹೇಗೆ ಅಡುಗೆ ಮನೆಯಲ್ಲಿ ಮೆಂತೆ ಕಾಳು ಇರುತ್ತೆ, ಹೇಗೆ ಮಾಡೋದು ಅಂತೂ ಕೂಡ ತಿಳ್ಕೊಂಡಿದ್ದೀರಾ. ಬಟ್ ಅಂತ ಇವತ್ತು ಸಂಜೆನೆ ಇದನ್ನ ಟ್ರೈ ಮಾಡಿ ನೋಡಿ. ಮೆಂತ್ಯ ವಡೆ ಮಾಡುವ ವಿಧಾನ: ಗ್ಲಾಸ್ ಬೌಲ್ನಲ್ಲಿ ನೆನೆಸಿದ ಹೆಸರುಬೇಳೆ, ಮೆಂತ್ಯ ಪುಡಿ, ಈರುಳ್ಳಿ, ಮೆಣಸಿನಕಾಯಿ, ಹಸಿ ಶುಂಠಿ, ಬೆಳ್ಳಿ, ಪುದೀನ, ಕೊತ್ತಂಬರಿ, ಜೀರಿಗೆ, ಡಾಲ್ಡಾ, ಉಪ್ಪು, ಅಕ್ಕಿ ಹಿಟ್ಟು ಎಲ್ಲವನ್ನು ಇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಇದನ್ನು ವಡೆಯಂತೆ ತಟ್ಟಿ ಬಾಣಲೆಯಲ್ಲಿ ಕಾಯ್ದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರಿಯಿರಿ. ಈಗ ಸರ್ವಿಂಗ್ ಪ್ಲೇಟ್ನಲ್ಲಿ ಬಿಸಿ ಬಿಸಿಯಾದ ರುಚಿಯಾದ ಮೆಂತ್ಯ ವಡೆಯನ್ನು ಸವಿಯಲು ಕೊಡಿ.